ಲೋಕಸಭಾ ಚುನಾವಣೆ ಬಂದ್ರು ಅಷ್ಟೇ, ವಿಧಾನಸಭಾ ಚುನಾವಣೆ ಬಂದ್ರು ಅಷ್ಟೇ, ಜಿಲ್ಲೆ ಇತಿಹಾಸ ಕೊರತೆ ಎದ್ದು ಕಾಣ್ತಾ ಇದೆ ಸಮಸ್ಯೆ. ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮ್ಗೇನ್ ಕೋಪ ಇಲ್ಲ, ಬೇಜಾರಿಲ್ಲ. ಆದರೆ ಕಾವೇರಿ ನೀರು ಘೋಷಣೆ ಮಾಡೋಕ್ ಮೊದಲೇ 15,000 ಕ್ಯೂಸೆಸ್ ನ ಬಿಟ್ಟು 15 ದಿವಸ, ಅದು ಬಹಳ ನಷ್ಟ ಆಯ್ತು. ಕಾವೇರಿ ನೀರಿನ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತಿದ್ದವ್ರು ಯಾರು ಅಂದ್ರೆ ಸನ್ಮಾನ್ಯ ಜಿ ಮಾದೇಗೌಡ. ಇಲ್ಲಿರುವಂತ ಕನ್ನಡಿಗರ, ನಾವು ಕನ್ನಡಿಗರು ಅನ್ನೋದೇ ಮರ್ತೋಗಿದೆ. ಎಲ್ಲರೂ ಆಯಾ ಪಕ್ಷದವರು ಗೆಲ್ಲಬೇಕು ಅಂತ ಚಿಂತನೆ ಮಾಡ್ತಾರೆ ಹೊರತು ಯಾರೂ ಕೂಡ ಮಂಡ್ಯ ಯೋಜನೆ ವರದಿಗಳು ನಮ್ ಸಿದ್ಧತೆ ಮಾಡಿಲ್ಲ. ಒಂದ್ ಕಾಲದಲ್ಲಿ ಮಂಡ್ಯ ಅಂದ್ರೆ ಇಂಡಿಯಾ ಅಂತ, ನಮ್ಮಲ್ಲಿ 7 ಕ್ಷೇತ್ರಗಳಿವೆ, ಒಂದು ಸಂಸದರು ಒಬ್ಬರಿಗೂ ಒಗ್ಗಟ್ಟಿಲ್ಲ. ಮಂಡ್ಯ ಸಕ್ಕರೆ ನಾಡು ಖಂಡಿತ ಅಲ್ಲ, ಮಂಡ್ಯ ಹಸಿರು ಬೀಡು ಖಂಡಿತ ಅಲ್ಲ. ದಯವಿಟ್ಟು ನಾನು ಚಲನಚಿತ್ರ ನಟರಲ್ಲಿ ಮನವಿ ಮಾಡ್ತೀನಿ, ಸ್ವಾಮಿ ನಮ್ ಜಿಲ್ಲೆ ಬಂದು ಪ್ರಚಾರ ಮಾಡಿ, ಜಿಲ್ಲೆ ಕಷ್ಟದಲ್ಲಿ ನಾವು ಬರ್ತೀವಿ ಜೋಡೆತ್ತಾಗಿ. ಕಾವೇರಿ ಸಮಸ್ಯೆ ಬಂದಾಗ ಯಾರು ಬರಲಿಲ್ಲ ನಮಗೆ. ವೀಕ್ಷಕರೇ, ಇಡೀ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಸಂಚಾರ ನಡೀತಾ ಇದೆ. ಲೋಕಸಭೆಯಲ್ಲಿ ಏನಾಗುತ್ತೆ ಮಂಡ್ಯ ಲೆಕ್ಕಾಚಾರ ಕೇಳೋಣ. ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಸರ್, ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಸಾರಿ ಚುನಾವಣೆ ಬಹಳ ಕುತೂಹಲದಲ್ಲಿದೆ. ಈಗ ಜಿಲ್ಲೆ ಸಂಸದರು ಸುಮಲತಾ ಅವರು ನನಗೆ ಅಭ್ಯರ್ಥಿಯಾಗಿ ಕೊಡ್ತಾರೆ ಬಿಜೆಪಿ ಅಂತ ಅವರು ಪಟ್ಟಿಡಿದಿದ್ದಾರೆ. ಜನತಾದಳದವರು ಕೂಡ ಅವರು ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾನು ಯಾವುದೇ ಪಕ್ಷದ ಪರ ಅಲ್ಲ, ಯಾವುದೇ ವ್ಯಕ್ತಿಯ ಪರ ಅಲ್ಲ. ನಾವು ಜಿಲ್ಲೆಯ ಹಿತೈಷಿಗಳು, ಜಿಲ್ಲೆ ಪರ ನಾವು. ಮಂಡ್ಯ ಜಿಲ್ಲೆ 31 ಜಿಲ್ಲೆಗಳಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ತುಂಬ ನಾಚಿಕೆ ಆಗುತ್ತೆ. ಯಾಕೆ ಅಂದರೆ ನಾವು ಯಾವುದೇ ವಿಧವಾದಂಥ ಕೃಷಿ ಸಂಪೂರ್ಣವಾಗಿ ನಾಶ ಆಗಿದೆ, ಆಲೆಮನೆ ನಮ್ಮ ನಾಶ ಆಗಿದೆ, ಮತ್ತು ಕೈಗಾರಿಕೆಗಳು ಯಾವುದು ಏನು ಪ್ರಯೋಜನ ಆಗ್ತಾ ಇಲ್ಲ. ಇದಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಜನ ಇಚ್ಛಾಶಕ್ತಿನೂ ಕಾರಣ, ರಾಜಕೀಯವರು ಇಚ್ಛಾಶಕ್ತಿನೂ ಕಾರಣ ಆಗಿದೆ. ಈ ಸಂದರ್ಭದಲ್ಲಿ ಈ ಪ್ರಸ್ತುತ ಸುಮಲತಾ ಅವರು, ನಾನು ಯಾವುದೇ ಈಗಲೇ ಹೇಳಿದರೆ ಯಾವುದೇ ಪಕ್ಷದ ಪರ ಇಲ್ಲ, ಸುಮಲತಾ ಅವರು ಈ ಜಿಲ್ಲೆಯ ಬಗ್ಗೆ ಭಾರತದ ರಾಷ್ಟ್ರವನ್ನು ಗೆಳೆಯುವಂಥ ಸಮನವನ್ನು ಗಮನ ಸೆಳೆದಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈಗ ಉದಾಹರಣೆಗೆ ಜಿಲ್ಲಾ ಕೈಗಾರಿಕೆ ಆಗ್ಬೋದು, ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಆಗ್ಬೋದು, ಆಮೇಲೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಆಗ್ಬೋದು, ಭಾಳ ಅನೇಕ ವಿಚಾರಗಳನ್ನ ಲೋಕಸಭೆಯಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಇನ್ನೂ ಅಷ್ಟು ಕೆಲಸಗಳು ಅವರಿಂದ ಆಗಬೇಕಾಗಿತ್ತು ಅನ್ನೋದು ನಮ್ಮ ಹದಾಸೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಇಚ್ಛಾಶಕ್ತಿ ಕೊರತೆ ಅಂದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಜನರ ಅಭಿವೃದ್ಧಿ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತದೆ ಎಲ್ಲ ತವೆ. ಈಗ ಪ್ರಸ್ತುತ ನಮ್ಮ ಜನಗಳು ಯಾರೂ ಕೂಡ ಕೃಷಿಲಿ ಹಿಂಗೆ ಅನ್ಯಾಯ ಆಗ್ತು. ಕಾವೇರಿ ಹೋರಾಟ ಈ ಸಮಸ್ಯೆ ಬಂತು. ಕಾವೇರಿ ಇವತ್ತು ನಮಗೆ ಭಾಳ ಸಂಕಷ್ಟದಲ್ಲಿದ್ದೀವಿ. ರೈತರು ಬೀದಿ ಪಾಲಾಗ್ತಾ ಇದ್ದಾರೆ, ಕೆರೆಕಟ್ಟೆಗಳು ನಾಶ ಆಗ್ತಾ ಇದೆ. ಈ ಬಗ್ಗೆ ಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೇನು ಕೋಪ ಇಲ್ಲ, ಬೇಜಾರಿಲ್ಲ. ಆದರೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಘೋಷಣೆ ಮಾಡೋಕ್ಕೆ ಮೊದಲೇ 15,000 ಕ್ಯೂಸೆಸ್ನ ಬಿಟ್ಟು 15 ದಿವಸ, ಅದು ಭಾಳ ನಷ್ಟ ಆಯಿತು. ಇವತ್ತು ನಮಗೆ ಈ ಕಾವೇರಿ ನೀರಿನ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತಿದ್ದವ್ರು ಯಾರು ಅಂದರೆ ಸನ್ಮಾನ್ಯ ಜಿ ಮಾದೇಗೌಡರ ನಂತರ ಎಲ್ಲರೂ ಜೋಡಿಸಿ ಹೋರಾಟ ಮಾಡೋದ್ರಲ್ಲಿ ನಮ್ಮ ಜಿಲ್ಲೆ ವಿಫಲರಾಗಿದೆ. ಇಲ್ಲಿ ನಾನು ನಂದೇ ಹೆಸರು ಬರಬೇಕು ಅಂತ ಮಾನಸಿಕವಾಗಿ ಹೋರಾಟಗಳು ನಡೀತವೆ. ಆದರೆ ಸನ್ಮಾನ್ಯ ಜಿ ಮಾದೇಗೌಡರು ಎಲ್ಲರನ್ನೂ, ಎಲ್ಲ ಪಕ್ಷಗಳನ್ನು, ಎಲ್ಲ ನಾಯಕರುಗಳನ್ನ, ಎಲ್ಲ ಸಂಘ ಸಂಸ್ಥೆಗಳನ್ನ ಜೋಡಿಸ್ಕೊಂಡು ಈ ಜಿಲ್ಲೆಯ ಒಗ್ಗಟ್ಟನ್ನು ತೋರಿಸೋಂಥ ವ್ಯಕ್ತಿಯವರು. ಈ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇದು ಭಾಳ ದೊಡ್ಡ ದೋಷ ಆಗುತ್ತೆ. ಲೋಕಸಭಾ ಚುನಾವಣೆ ಬಂದರೂ ಅಷ್ಟೇ, ವಿಧಾನಸಭಾ ಚುನಾವಣೆ ಬಂದರೂ ಅಷ್ಟೇ, ಈ ಜಿಲ್ಲೆಯ ಇತಿಹಾಸ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ಸಮಸ್ಯೆ, ಈಗ ಹಣ ಇರೋರು ಅಭ್ಯರ್ಥಿ ಆಗಬೇಕು ಅಂತಾರೆ. ಎಲ್ಲರೂ ಹಣ ಹೆಂಗೆ ಸಂಪಾದನೆ ಮಾಡೋದು ನಾವು ಹೇಳಿ? ಆಗ ಅವನು ಹಣ ಸಂಪಾದನೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಆಗ್ತಾವನು, ಅವನ ಅಭಿವೃದ್ಧಿ ನೋಡ್ಕೊಳ್ತಾನೆ ಹೊರತು ನಮ್ಮ ಅಭಿವೃದ್ಧಿ ನೋಡೋದಿಲ್ಲ. ಅವಾಗ ಏನು ಹೇಳ್ತಾನೆ, 60% ದುಡ್ಡು ತಿಂದರೆ 40% ನಿರಪರಾಧಿಗಳಿಗೂ ಅದು ಹಂಚುತ್ತಾರೆ. ನಾನು ಇಷ್ಟು ಲಕ್ಷ ಖರ್ಚು ಮಾಡಿದೆ ಆ ಕ್ಷೇತ್ರಕ್ಕೆ ಅಂತ. ಇನ್ನು 40% ನಿರಪರಾಧಿಗಳು ದುಡ್ಡು ಇಸ್ಕೊಳ್ಳದೆ ಒಳ್ಳೆ ವ್ಯಕ್ತಿಗಳಿಗೆ ಮತ ಹಾಕ್ತಾರೆ. ಇದು ಭಾಳ ದೊಡ್ಡ ಹೊಡೆತ ಬೀಳ್ತಾರೆ ನಮಗೆ. ಒಂದು ಕಾಲದಲ್ಲಿ ಮಂಡ್ಯ ಅಂದರೆ ಇಂಡಿಯಾ ಅಂತಿತ್ತು. ಕೆ ವಿ ಶಂಕರೇಗೌಡರ ಕಾಲದಲ್ಲಿ ಎಲ್ಲ ನಾಯಕರುಗಳು ಒಟ್ಟುಗೂಡಿ ಈ ಜಿಲ್ಲೆ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ರು. ಈಗ ಸಮಸ್ಯೆ ಏನು ಅಂದರೆ
ಇಚ್ಛಾಶಕ್ತಿ ಕೊರತೆ, ಒಗ್ಗಟ್ಟನ್ನು ಜೋಡಿಸುವಂಥ ನಾಯಕನ ಕೊರತೆ ಆಗ್ತಾ ಇದೆ. ಇಲ್ಲಿ ಜನತಾದಳದವರು ಅವ್ರ ಬಗ್ಗೆ ಅವರು ಚಿಂತೆ ಮಾಡ್ತಾರೆ, ಕಾಂಗ್ರೆಸ್ನವರು ಗೆಲ್ಲಬೇಕು ಅಂತ, ಬಿ ಜೆ ಪಿಯವರು ನಾವು ಗೆಲ್ಲಬೇಕು ಅಂತ, ಎಲ್ಲರೂ ಆಯಾ ಪಕ್ಷದವರು ಗೆಲ್ಲಬೇಕು ಅಂತ ಚಿಂತನೆ ಮಾಡ್ತಾರೆ ಹೊರತು ಹೇಳಿ ಯಾರೂ ಕೂಡ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬೇಕು ಯೋಜನೆ ವರದಿಗಳು ನಮ್ಮ ಸಿದ್ಧತೆ ಮಾಡಲಿಲ್ಲ. ಉದಾಹರಣೆಗೆ ನಮ್ದೇನಾದ್ರೂ ಪ್ರವಾಸೋದ್ಯಮ ಭಾಳ ಅಷ್ಟು ಅಭಿವೃದ್ಧಿ ಆದರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ನಾವು, ಮತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗತ್ತೆ. ಯಾರಿಗೆ ಹೇಳಿ? ಕೃಷಿ ಕೂಲಿ ಕಾರ್ಮಿಕರು ಸಿಗುತ್ತೆ, ವ್ಯಾಪಾರಿಗಳು ಸಿಗುತ್ತೆ, ಕಾರು ವಾಹನಗಳು ವಸತಿ ಗೃಹಕ್ಕೆ ಸಿಗುತ್ತೆ, ಮತ್ತು ನಮ್ಮ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತವೆ. ಈ ಬಗ್ಗೆ ಚಿಂತನೆ ನಮ್ಮಲ್ಲಿ ಇಲ್ಲ. ಯಾವ್ದು ಹೇಳಿ? ಇದನ್ನು ಚಿಂತನೆ ಇಲ್ಲ. ಇದು ಸಮಸ್ಯೆ ಆಗಿರೋದು. ನೀರಾವರಿಗೆ ಎಷ್ಟು ಆದ್ಯತೆ ಕೊಡಬೇಕು, ಆಮೇಲೆ ಕೃಷಿ ಇಲಾಖೆಗೆ ಎಷ್ಟು ಆದ್ಯತೆ ಕೊಡಬೇಕು, ಆಮೇಲೆ ನಮ್ಮದು ಬಹಳ ಪ್ರಮುಖವಾದ ಕಬ್ಬಿನ ಬೆಳೆ. ಇವತ್ತು ಕಬ್ಬು ಒಂದು ಕಾಲದಲ್ಲಿ ನಮ್ಮದು ಬೆಲ್ಲ ಅಂದರೆ ಇಡೀ ಪ್ರಪಂಚದಲ್ಲಿ ಮಾರುಕಟ್ಟೆ ಇದ್ದಂಥ ಜಿಲ್ಲೆ ಇವತ್ತು ಅತ್ಯಂತ ಹಿಂದುಳಿದು ಬಿಟ್ಟಿದೆ. ಕಾರಣ ಏನು? ಅದಕ್ಕೆ ನಾವು ಕಾರಣ. ನಾವು ಅವ್ರ ಮೇಲೆ ರಾಜಕಾರಣದ ಮೇಲೆ ಆರೋಪ ಮಾಡ್ತೀವಿ, ರಾಜಕಾರಣದವ್ರು ನಮ್ಮ ಮೇಲೆ ಆರೋಪ ಪ್ರತ್ಯಾರೋಪದಲ್ಲೇ ಕಾಲ ಕಳೀತಾ ಇರೋದು ಹೊರತು ಈಗ ಮೈಸೂರಲ್ಲಿ ಒಳ್ಳೆ ನಮ್ಗೆ ಸಕ್ಕರೆ ಸಿಗ್ತಿರ್ಲಿಲ್ಲ. ನೀವೆಲ್ಲ ಚಿಕ್ಕ ಹುಡುಗರಾಗಿದ್ರು ಸಕ್ಕರೆನೇ ಸಿಗ್ತಿರ್ಲಿಲ್ಲ. ಆಮೇಲೆ ವೈನು ಅಷ್ಟೇ, ನಮ್ಮ ಬ್ರಾಂದಿಗೆ ಭಾಳ ಬೇಡಿಕೆ ಇತ್ತು. ಎಲ್ಲನೂ ಕೂಡ ಅಭಿವೃದ್ಧಿ ಪಥದಲ್ಲಿ ಕೋಲ್ಮನ್ ಅವರು ಯೋಜನೆ ಮಾಡಿ ವರದಿ ಮಾಡಿದ್ರು. ಆ ಫ್ಯಾಕ್ಟ್ರಿನ ಅವನತಿ ತಂದವರು ಯಾರು? ಏನು ಪಾಕಿಸ್ತಾನದಿಂದ ಬಂದಿದ್ರಾ? ಇಲ್ಲ. ಅಥವಾ ಅಮೇರಿಕದಿಂದ ಬಂದು? ಇಲ್ಲ. ನಮ್ಮ ಜಿಲ್ಲೆ ಜನರೇ, ಇಲ್ಲಿ ಅಧ್ಯಕ್ಷರುಗಳಾಗಿರೋರು, ಇಲ್ಲಿ ಚುನಾಯಿತ ನಿರ್ದೇಶಕರಾಗಿರೋರು, ರಾಜಕಾರಣ ನಾಯಕರುಗಳು ಎಲ್ಲರೂ ಕೂಡ ನಾನು ನೇರವಾಗಿ ಹೇಳ್ತೇನೆ, ಸ್ವಾರ್ಥಕ್ಕೆ ಬಳಸ್ಕೊಂಡ್ರು. ಇದು ದೊಡ್ಡ ಹೊಡೆತ ಆದದ್ದು ಜಿಲ್ಲೆದು. ಏನು ಹೇಳಿ? ಕೆ ವಿ ಶಂಕರೇಗೌಡರು ಕುಂತ್ಕೊಂಡು ರೈತರಿಗೆ ಏನು ಬೇಕು, ಬಟ್ಟೆಗಳು ಬೇಕು, ನೇಗಲ್ಗಳು ಬೇಕು, ಒಂದು ಹಣಕಾಸು DCC ಬ್ಯಾಂಕ್ ಬೇಕು, ವಿದ್ಯೆ ಬೇಕು, ಇವೆಲ್ಲ ಚಿಂತನೆ ಅವರಲ್ಲಿತ್ತು. ಅವರಾದಮೇಲೆ ಮಾದೇಗೌಡರು ಭಾರತೀಯ ದೊಡ್ಡಿಯಾಗಿದ್ದಂಥ ಅದ್ಭುತವಾದ ಭಾರತೀಯ ನಗರ ಮಾಡೋದು, ಅಲ್ಲಿ ವಿದ್ಯಾಮಂದಿರ ಸ್ಥಾಪನೆ ಮಾಡಿ ಎಲ್ಲ ಎಷ್ಟು ಅಭಿವೃದ್ಧಿ ಆಗಬೇಕು ಅಲ್ಲಿ ಅಭಿವೃದ್ಧಿ. ಈಗ ಅಲ್ಲಿ ಆದಷ್ಟು ಅನುಕೂಲ ಆಗಿದೆ. ಆದರೆ ಉಳಿದ ನಾಯಕರುಗಳ ಕೊರತೆ ಎದ್ದು ಕಾಣ್ತದೆ. ನಮ್ಮಲ್ಲಿ ಎಲ್ಲ 7 ಕ್ಷೇತ್ರಗಳಿವೆ. ಒಂದು ಸಂಸದರು ಒಬ್ಬರಿಗೂ ಒಗ್ಗಟ್ಟಿಲ್ಲ. ಜಿಲ್ಲೆ ಹಿತದೃಷ್ಟಿ ಬಂದಾಗ ನಾವು ಒಗ್ಗಟ್ಟಾಗಬೇಕು. ಹೇಳಿ, ಇವೆಲ್ಲನೂ ಯೋಚನೆ ಮಾಡಿದ್ರೆ ಬಂಧುಗಳೇ ಭಾಳ ನಮ್ಮ ಜಿಲ್ಲೆ ನೋವಾಗುತ್ತೆ. ಈ ಇಚ್ಛಾಶಕ್ತಿ ಕೊರತೆಯಿಂದ ಆಗುತ್ತೆ. ನಾವು ಈಗಲೇ ಹೇಳ್ದಂಗೆ ನಾವು ಏನು ಶ್ರೀಮಂತರೆಲ್ಲ, ಮಂಡ್ಯ ಸಕ್ಕರೆ ನಾಡು ಖಂಡಿತ ಅಲ್ಲ, ಮಂಡ್ಯ ಹಸಿರು ಬೀಡು ಖಂಡಿತ ಅಲ್ಲ. ಏನು ಹೇಳಿ? ನಾವೆಲ್ಲ ಸುಮ್ಗೆ ಅದು ಬರೀ ಹೆಸರು ಉಳ್ಕೊಂಡಿದೆ ಹೊರತು ಮಂಡ್ಯ ಜಿಲ್ಲೆ ಭಾಳ ಸಂಕಷ್ಟದಲ್ಲಿದೆ. ಈಗ ನಾಗಮಂಗಲದವರು ಈಗ ಯಾರು ಸಂಸದರಾದ್ರೆ ಒಳ್ಳೇದು ಅಂತ ಸರ್, ಈಗ ಸಂಸದರು ಯಾರೇ ಆಗಲಿ, ಸುಮಲತಾ ಆಗಲಿ ಅಥವಾ ಕುಮಾರಸ್ವಾಮಿ ಆಗಲಿ, ಪುಟ್ಟರಾಜು ಆಗಲಿ, ಕಾಂಗ್ರೆಸ್ನವರಾಗಿ, ಈ ಜನಗಳಿಗೆ ನಿಜವಾದಂಥ ಪ್ರಣಾಳಿಕೆನ ರೆಡಿ ಮಾಡಬೇಕು. ನಾನು ಆಯ್ಕೆ ಮಾಡಿದ್ರೆ ನಾನು ಈ ಜಿಲ್ಲೆಗೆ ಇಷ್ಟು ಯೋಜನೆಗಳು ತರ್ತೀನಿ, ಇಷ್ಟು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಕೆಲಸಗಳಾಗಬೇಕು ಅಲ್ವಾ? ಭಾಳ ಮುಖ್ಯವಾಗಿ ಅದು ಬಿಟ್ಬಿಟ್ಟು ದಳದವರು ನಾವು ಗೆಲ್ತೀವಿ ಅಂತಾರೆ, ಕಾಂಗ್ರೆಸ್ನವ್ರು ನಾವು ಗೆಲ್ತೀವಿ, BJP ನಾವು ಗೆಲ್ತೀವಿ ಅಂತಾರೆ ಅಷ್ಟೇ ಅಲ್ವಾ? ಆದರೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನು ಅಂದರೆ, ನಾನು ಮನವಿ 3 ಪಕ್ಷಗಳಲ್ಲೂ ಆದಷ್ಟು ಮನವಿ ಮಾಡೋದು ಈ ಜಿಲ್ಲೆಯ ಪ್ರವಾಸೋದ್ಯಮ ಬಗ್ಗೆ, ಈ ಜಿಲ್ಲೆಯ ಕೃಷಿ ಬಗ್ಗೆ, ಈ ಬೆಲ್ಲೆ ಆಲೆಮನೆ ಬಗ್ಗೆ, ಈ ಫ್ಯಾಕ್ಟ್ರಿಗಳ ಬಗ್ಗೆ, ಏನು ಹೇಳಿ, ನಮ್ಮ ಮೂಲ ಆದಾಯ ಕಾವೇರಿ ನೀರನ್ನು ಸಂರಕ್ಷಣೆ ಮಾಡುವ ಬಗ್ಗೆ. ಯಾವ್ದು ಹೇಳಿ? ಈಗ ಕಾವೇರಿ ನೀರನ್ನು ಸಂರಕ್ಷಣೆ ಯಾರೋ ಬರೀ ಹೋರಾಟ ಮಾಡ್ತಾ ಇದ್ದೀವಿ ಆದರೂ, ಆದರೆ ತಮಿಳ್ನಾಡವರು ಒಗ್ಗಟ್ಟಿಂದ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ ತಮಿಳರು ಮತ್ತು ಇತರ ತಮಿಳರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ಜನರ ಜೊತೆಗೆ ಈ ಬೆಂಗಳೂರಿನ ಮಹಾಜನರು ಕೈ ಜೋಡಿಸೋದಿಲ್ಲ. ಏನೋ ಒಂದಿಷ್ಟು ಚಳವಳಿ ಮಾಡ್ತಾರೆ, ಹೊಟ್ಟೋಗ್ತಾರೆ. ಇಲ್ಲಿ ನಮಗೇನಾಗಿದೆ, ನಾವು ಯಾವತ್ತೂ ಕನ್ನಡ ನಾಡು ನುಡಿಗೆ ಧಕ್ಕೆ ಬಂದಾಗ ಬರೀ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ ಅಂತ ಹೊಟ್ಟೋಗ್ತದೆ. ಆದರೆ ನಮ್ಮ ಇಲ್ಲಿರುವಂಥ ನಾವು ಕನ್ನಡಿಗರು ಅನ್ನೋದೇ ಮರ್ತೋಗಿದೆ ಬಂಧುಗಳು. ಅದಕ್ಕೋಸ್ಕರ ನಾನು ಮನವಿ ಮಾಡ್ತಾ ಇದ್ದೀನಿ, ಸುಮಲತಾ ನಿಂತ್ಕೊಳ್ಳಿ, ಪುಟ್ಟರಾಜು ನಿಂತ್ಕೊಳ್ಳಿ, ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಕಾಂಗ್ರೆಸ್ಸಿಂದ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ಆದರೆ ಈ ಜಿಲ್ಲೆ ಅಭಿವೃದ್ಧಿ ನಾನು ಏನು ಮಾಡ್ತೀನಿ, ನನ್ನ ಆಯ್ಕೆ ಮಾಡಿದ್ರೆ ನನಗೆ ಅವಕಾಶ ಕೊಡಬೇಕು ಅನ್ನೋದು ಅವರು ಅದನ್ನು ಪ್ರಮಾಣೀಕರಿಸ್ಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರ ಮೇಲೆ ಇವ್ರ ಮೇಲೆ ಆರೋಪ ದಯವಿಟ್ಟು ಮಾಡಬೇಡಿ. ಕಾಂಗ್ರೆಸ್ನವರು ದಳದ ಮೇಲೆ ಬೇಡ, ದಳದವರು BJP ಬೇಡ, ನೀವು ಆರೋಪ ಬಿಟ್ಬಿಟ್ಟು ನಾವೇನು ಕೆಲಸ ಮಾಡ್ತೀವಿ, ಭಾಳ ಮುಖ್ಯವಾಗಿ ಅಂಶ, ನಾವು ಏನು ಕೆಲಸ ಮಾಡ್ತೀವಿ, ನಮ್ಮ ಪ್ರಣಾಳಿಕೆ ಇದು, ಖಂಡಿತ ನನ್ನ ಗೆಲ್ಲಿಸಿದ್ರೆ ನಾನು ಈ ಕೆಲಸ ಮಾಡ್ತೀನಿ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಮೊದಲು.
ಇದು ಭಾಳ ಮುಖ್ಯ. ಇನ್ನೊಂದು ಎರಡನೇ ನೋವು ಅಂದರೆ, ದಯವಿಟ್ಟು ನಾನು ಚಲನಚಿತ್ರ ನಟರಲ್ಲಿ ಮನವಿ ಮಾಡ್ತೀನಿ, ಸ್ವಾಮಿ ನಮ್ಮ ಜಿಲ್ಲೆಗೆ ಬಂದು ಪ್ರಚಾರ ಮಾಡಿ ಜಿಲ್ಲೆ ಹಾಳು ಮಾಡಬೇಡಿ. ನೀವು ಈಗ ಹಾಳು ಮಾಡಿರೋದೇ ಸಾಕು. ಅದೊಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಯಾಕಂದರೆ ಅವರು ನಟರು ಅವ್ರ ಕಡೆ ಬಂದರೆ ಅವ್ರು ಜಂಬಲ ಅಂತಾರೆ. ಅಲ್ಲಲ್ಲ, ಈ ಜಿಲ್ಲೆ ಕಾವೇರಿ ತರಕ್ಕೋಸ್ಕರ ಈಗ ದರ್ಶನ್ ಬಂದು ಎಷ್ಟು ಬಂದರು, ಅನೇಕ ಜನ ದೊಡ್ಡಣ್ಣ ಬಂದರು, ಎಲ್ಲ ಬಂದರು. ಅವರು ಬಂದರು ಪ್ರಚಾರ ಮಾಡೋ ಕಷ್ಟದಲ್ಲಿ ನಾವು ಬರ್ತೀವಿ ಜೋಡೆತ್ತಾಗಿ ಅಂದರು. ಕಾವೇರಿ ಸಮಸ್ಯೆ ಬಂದಾಗ ಯಾರೂ ಬರಲಿಲ್ಲ ನಮಗೆ. ನಾನು ಕೇಳ್ತಾ ಇರೋದು ಏನೋ, ದಯವಿಟ್ಟು ನೀವು ನಟರಾಗಿ, ಚಲನಚಿತ್ರ ನಟರಾಗಿ, ಮೇರು ನಟರಾಗಿ ನಾವೆಲ್ಲ ಹಣ ಸಂಪತ್ತು ಒಡವೆ ಅಸ್ತ್ರ ಕೀರ್ತಿ ಎಲ್ಲ ಕೊಟ್ಟು ಅಷ್ಟು ಕೆಲಸ ಮಾಡಿ, ಈ ರಾಜಕಾರಣಕ್ಕೆ ಬಂದು ದಯಮಾಡಿ ಹೊಲಸು ಮಾಡಬೇಡಿ ಅಂತ ನಿಮ್ಮ ಮೂಲಕ ಕರ್ನಾಟಕ ದೂರದರ್ಶನದ ಮೂಲಕ ಅತ್ಯಂತ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಜಿಲ್ಲೆ ಜನ ಈಗ ಸಂಸದರ ಬಗ್ಗೆನೂ ಗೌರವ ಇದೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕದಂಬ ಸೇನೆ ಕನ್ನಡ ಸಂಘಟನೆಗೆ ಬಂದು ಅವರು ಮನವಿ ಕೊಟ್ಟರು, ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಿಕೇಶಿ ಮತ್ತು ಕದಂಬ ಮಯೂರ ಪುತ್ಥಳಿಗಳಾಗಬೇಕು, ವಿಧಾನಸೌಧ ಮುಂದಾಗಬೇಕು, ಎಲ್ಲ ಜಿಲ್ಲಾ ಕೇಂದ್ರಗಳಾಗಬೇಕು, ಕನ್ನಡಿಗರನ್ನ ಪ್ರತಿನಿಧಿಸುವಂಥ ಒಂದು ಪ್ರತಿಮೆ ಬೇಕು, ಹೊರ ರಾಜ್ಯಗಳ ಪ್ರತಿಮೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಖಂಡಿತ ಈ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂತ ಎಲ್ಲರ ಮುಂದೆ ಭರವಸೆ ನೀಡಿದ್ರು. ಆ ಭರವಸೆ ಅವರು ನಿಜವಾಗ್ಲೂ ನಾನು ಈಡೇರಿಸ್ಲಿ ಅಂತ ಸಂಸದ ಸುಮಲತಾ ಅಂಬರೀಶ್ ಅವ್ರು ವಿನಂತಿಸ್ಕೊಳ್ತೀನಿ. ಅವ್ರಿಗೂ ಒಳ್ಳೆ ಹೆಸರಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ದಳಕ್ಕೂ ಒಳ್ಳೆ ಹೆಸರಿದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಈಗ ಈಗ ತಾನೇ ನಮ್ಮ ಡಾಕ್ಟ್ರು ರವೀಂದ್ರ ಅವರು ಹೇಳಿದ್ರು, ಹಣ ಇರೋರನ್ನೇ ಅಭ್ಯರ್ಥಿ ಮಾಡಿದ್ರೆ ಅವರು ಜಿಲ್ಲೆ ಅಭಿವೃದ್ಧಿ ಮಾಡೋದಿಲ್ಲ. ಅದರಿಂದ ಅದ್ರ ಬದಲು ಇಲ್ಲಿ ಇವರು ನಮ್ಮ ಸಂಸದರೇ ಇವರು ಮಂತ್ರಿಗಳೇ ನಿಂತ್ಕೊಂಡ್ರು ಭಾಳ ಒಳ್ಳೇದಾಗತ್ತೆ. ಚಲೂರು ಸ್ವಾಮಿನೇ ನಿಂತ್ಕೊಳ್ಳಿ, ಏನು ತಪ್ಪು? ಅಭಿವೃದ್ಧಿ ಇಚ್ಛಾಶಕ್ತಿ ಇದ್ರೆ ಅವರೇ ನಿಂತ್ಕೊಂಡು ಈ ರಾಜ್ಯ ಪ್ರತಿನಿಧಿಸ್ಲಿ. ಇಲ್ಲ ಅಂದರೆ ಇಲ್ಲಿರುವಂಥ ಶಾಸಕರುಗಳು ನಿಂತ್ಕೊಳ್ಳಿ. ಅದರಲ್ಲೂ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವನಂಜಪ್ಪ ಫ್ಯಾಮಿಲಿ ಆತ್ಮಾನಂದ್ ಅವರು ಒಳ್ಳೆ ಸಭ್ಯಸ್ಥರು, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರು ಪ್ರಚಾರ ಪ್ರಿಯರಿಲ್ಲ, ಅವರು ಎಕ್ಸ್ಪೋಸಿಂಗ್ ನೇಚರ್ ಇಲ್ಲ, ಅದೊಂದು ದೊಡ್ಡ ಕೊರತೆ. ಅವ್ರ ಹತ್ರ ಹಣ ಇಲ್ಲ ಅನ್ನೋದು ಒಂದೇ ಕೊರತೆಗೆ ಅವರೇನಾದರೂ ಕಾಂಗ್ರೆಸ್ನವ್ರು ಅವಕಾಶ ಮಾಡಿಕೊಟ್ರೆ ಕೊನೆ ಸಾರಿ ಅವ್ರಿಗೆ ಜಿಲ್ಲೆ ಆಶೀರ್ವಾದ ಮಾಡೋದಿದೆ. ಕೆ.ವಿ. ಶಂಕರೇಗೌಡರಿಗೆ 1984ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಸತ್ತೋಯ್ತಾರೆ, ಅವರು ಆ ಪ್ರಚಾರ ಮಾಡಿದ್ರು. ಆದರೆ ಮಂಡ್ಯ ಜಿಲ್ಲೆಯ ಜನ ಬುದ್ಧಿ ಹೋಗಿ ಅವರನ್ನು ನಿಜವಾಗ್ಲೂ ಹಣ ಕೊಟ್ಟು 3 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿದಂಥ ಜಿಲ್ಲೆ. ಇದೊಂದು ನಾನು ಸಂತೋಷ ಪಡ್ತೀನಿ. ನನ್ನ ಜಿಲ್ಲೆ ಜನ ಅವತ್ತು ಕೆ.ವಿ. ಶಂಕರೇಗೌಡರನ್ನ ಗೆಲ್ಲಿಸಿ ನವದೆಹಲಿಗೆ ಕಳಿಸಿದ್ರು, ಕೀರ್ತಿ ತಗೊಂಡ್ರು, ಅದ್ರ ಗೌರವ ಬತ್ತು. ಅದೇ ರೀತಿ ಆತ್ಮಾನಂದ್ ಅವರು ಕೂಡ ಒಳ್ಳೆ ವ್ಯಕ್ತಿ, ಸಭ್ಯತೆ ವ್ಯಕ್ತಿ, ಎಲ್ಲೂ ಅವ್ರ ಮೇಲೆ ಆರೋಪಗಳು ಇಲ್ಲ. ಅದರಿಂದ ಅವ್ರಿಗೂ ಒಂದು ಅವಕಾಶ ಕೊಟ್ಟರು ಒಳ್ಳೆಯದು ಅಂತ ಸಾರ್ವಜನಿಕ ಅಭಿಪ್ರಾಯ ಇದೆ. ಅದನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಬಂಧುಗಳೇ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಿಮಗೆ ಕರ್ನಾಟಕ ದೂರದರ್ಶನ ನಿಮ್ಮೆಲ್ಲ ನೀವು ಬಂಧುಗಳಿಗೆ ಭಾಳ ಸಂತೋಷ ಆಗುತ್ತೆ. ಈ ಜಿಲ್ಲೆ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಜಿಲ್ಲೆಯ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅದನ್ನು ಇಡೀ ರಾಜ್ಯಕ್ಕೆ ತಲುಪಿಸುವಂಥ ಮಹತ್ ಕಾರ್ಯ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ನಿಮಗೆ ಜಿಲ್ಲೆ ಜನತೆ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ.